Hey, hi guys, good morning. Once again, welcome back to my YouTube channel, Living with Anu. ಇವತ್ತು ಮಂಡೇ ಮಾರ್ನಿಂಗ್ ಇಂದ ವ್ಲಾಗ್ನ ಮಾಡ್ತಿದ್ದೀನಿ. ನಂಗಿವತ್ತು ವರ್ಕಿಂಗ್ ಡೇ, ಅಂದ್ರೆ ನಾನು ಇವತ್ತು ಆಫೀಸ್ಗೆ ಹೋಗಲ್ಲ, ಬಟ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ. ನಿತಿನ್ ಕೂಡ ರಜಾ ಇರೋದ್ರಿಂದ ಸ್ವಲ್ಪ ನಮ್ ಡೇ ಲೇಟ್ ಆಗಿ ಸ್ಟಾರ್ಟ್ ಆಗ್ತಿದೆ ಇವತ್ತು ಕೂಡ. ಅಂದ್ರೆ ಯೂಶಲಿ ನಿತಿನ್ ವರ್ಕ್ ಇದ್ದಾಗ ಅವರು ಜಿಮ್ಮಿಗೆ ಹೋಗ್ತಾರ, ಅಷ್ಟರಲ್ಲಿ ನಾನು ಬೇಗನೆ ಎದ್ದು ಎಲ್ಲ ನಂದು ಏನ್ ಡೈಲಿ ರೊಟೀನ್ಸ್ ಇರುತ್ತೆ ಎಲ್ಲ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ನ ಮಾಡ್ತಿದ್ದೆ. ಅವರಿಗೂ ಆಫೀಸ್ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ಇವತ್ತು ಅವರಿಗೂ ರಜಾ ಇರೋದ್ರಿಂದ ಮತ್ತೆ ನನಗ್ ಕೂಡ ಆಫೀಸ್ ಸ್ಟಾರ್ಟ್ ಆಗೋದು ಅರೌಂಡ್ 10:30 ಆಗುತ್ತೆ. ಸೊ ಸ್ವಲ್ಪ ಲೇಟ್ ಆಗಿ ನಮ್ ಡೇ ಸ್ಟಾರ್ಟ್ ಆಗ್ತಿದೆ ಇವತ್ತು. ನನ್ನ ಆಫೀಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ ನಿಮಗ್ ಸಿಗ್ತೀನಿ. ಹೇ ಹಾಯ್ ನಿತಿನ್. ಹಾಯ್ ನಿಶಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿವತ್ತು ಆಫೀಸ್ ಇಲ್ವಾ? ಇಲ್ಲ, ಇವತ್ತು ರಜೆ ತಗೊಂಡಿದ್ದೀನಿ. ಯಾಕೆ? ತುಂಬಾ ಲೀವ್ಸ್ ಇದೆ, ಬಟ್ ಇವತ್ತು ಬೇರೆ ಮಂಡೇ ಅಲ್ಲ, ಸೊ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತಿದ್ದೀನಿ. ನನ್ನ ಚಾನಲ್ ಇವತ್ತು ನೀವೇ ಹಾಯ್ ಹೇಳಿ, ವೆಲ್ಕಮ್ ಬ್ಯಾಕ್ ಟು ಲಿವಿಂಗ್ ವಿತ್ ಅನು ಅಂತ ಹೇಳಿ. ಶೋರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿವಿಂಗ್ ವಿತ್ ಅನು. ಹೇಳ್ತೀನಿ. ಹಾ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಿವಿಂಗ್ ವಿತ್ ಅನು. ಇಟ್ಸ್ ಮೈ ಚಾನೆಲ್. ಅವ್ರ ಚಾನೆಲ್ ಅದು. ಥ್ಯಾಂಕ್ ಯು. ಗೈಸ್, ನಾವು ಮನೇಲಿ ಮಾವಿನ ಹಣ್ಣು ತಂದಿದ್ದೀವಿ. ಸೊ ಇದು ಸ್ವಲ್ಪ ಇನ್ನೂ ಹಣ್ಣಾಗಬೇಕು. ಏನಾದರೂ ಜ್ಯೂಸ್ ಮಾಡೋಣ ಇವತ್ತು ಅಂತ ಅನ್ಕೊಂಡೆ, ಬಟ್ ಸ್ವಲ್ಪ ಇನ್ನೂ ಕಾಯಿದೆ ಇದು. ಇದು ಹಣ್ಣಾದ್ಮೇಲೆ ಏನಾದರೂ ಜ್ಯೂಸ್ ಮಾಡಬೇಕು. ಯಾಕಂದ್ರೆ ನಿತಿನ್ಗೆ ಜ್ಯೂಸ್ ತುಂಬಾನೇ ಇಷ್ಟ ಆಗುತ್ತೆ, ನನಗೂ ಕೂಡ ಮಾವಿನ ಹಣ್ಣಲ್ಲಿ ಜ್ಯೂಸ್ ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಸೊ ನೋಡೋಣ, ಇದೆಲ್ಲ ಹಣ್ಣಾದ್ಮೇಲೆ ಒಂದ್ಸಲ ಮಾಡ್ತೀನಿ, ಮತ್ತೆ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ. ಇನ್ನೊಂದೇನು ಗೊತ್ತಾ, ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದು ನಮ್ಮ ಪ್ಯಾಂಟ್ರಿ ಸ್ಪೇಸ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಇಲ್ಲಿ ಯಾವಾಗ್ಲೂ ಒಂದಷ್ಟು ಪಾರಿವಾಳಗಳು ಬರ್ತಿರುತ್ತೆ, ಗಲೀಜ್ ಮಾಡುತ್ತೆ ಹೋಗುತ್ತೆ. ಇಲ್ಲಿ ನೋಡಿ, ಫುಲ್ ಎಲ್ಲ ಗಲೀಜ್ ಮಾಡಿ ಹೋಗುತ್ತೆ. ನಾವು ಆಲ್ಮೋಸ್ಟ್ ಇಲ್ಲಿ ಯಾವಾಗ ಇರ್ತೀವಿ ಅವಾಗ ಯಾವಾಗ್ಲೂ ಪರಿವಾಳ ಬರಲ್ಲ. ನಾವ್ ಯಾವಾಗ ಇರಲ್ಲ ಆ ಟೈಮಲ್ಲಿ ಬಂದು ಇದು ಗಲೀಜ್ ಮಾಡಿ ಹೋಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಶುರು ಆಗುತ್ತೆ ಸೌಂಡ್, ತುಂಬಾ ಸೌಂಡ್ ಮಾಡೋಕ್ ಶುರು ಆಗುತ್ತೆ. ನಾವು ಬಂದು ಡೋರೆಲ್ಲ ಓಪನ್ ಇಟ್ರೆ ಅದಿರಲ್ಲ, ನಾವು ಡೋರ್ ಓಪನ್ ಇಟ್ಟಿಲ್ಲ ಅಂದ್ರೆ ಮತ್ತೆ ತುಂಬಾನೇ ಶುರು ಆಗುತ್ತೆ. ಬಂದು ಇಲ್ಲೆಲ್ಲ ಗಲೀಜ್ ಮಾಡೋದು, ಕುತ್ಕೊಳ್ಳೋದು, ವಾಷಿಂಗ್ ಮಿಷಿನ್ ಮೇಲೆಲ್ಲ ಕುತ್ಕೊಳ್ಳೋದು ಎಲ್ಲ ಮಾಡುತ್ತೆ. ಅದೊಂದು ಸ್ಮಾಲ್ ಪ್ರಾಬ್ಲಮ್ ಅನ್ಸುತ್ತೆ ಇಲ್ಲಿ. ಬಟ್ ಆದ್ರೆ ಇಲ್ಲಿಂದ ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬರೋದ್ರಿಂದ ಇದನ್ನ ಕ್ಲೋಸ್ ಮಾಡೋಕ್ಕೂ ಇಷ್ಟ ಇಲ್ಲ ನಮಗೆ. ಸೊ ಇವನ್ ಇದಕ್ಕೆ ನೆಟ್ ಹಾಕಿಸ್ಕೊಳ್ಳೋಕ್ಕೂ ನಮ್ಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ. ಸಿ ಬಂತು ನೋಡಿ, ಹಂಗೆ ಯಾವಾಗ್ಲೂ ಬರುತ್ತೆ, ಗಲೀಜ್ ಮಾಡುತ್ತೆ, ಹೋಗ್ತಾ ಇರುತ್ತೆ. ಗೈಸ್, ನಾನು ಕೂಡ ಇಲ್ಲಿ ಫಟಾಫಟ್ ಅಂತ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಇವತ್ತು ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ದಾಲ್ ಕಿಚಡಿಗೆ 1 ಸ್ಮಾಲ್ ಕಪ್ ಆಫ್ ರೈಸು ಮತ್ತು 1 ಸ್ಮಾಲ್ ಕಪ್ಪಲ್ಲಿ ಅಂದರೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ದಾಲ್ನ ತೊಗೊಳ್ಳಿ. ನಾನು ಯೂಶ್ವಲಿ ಮಿಕ್ಸ್ ದಾಲ್ನ ಯೂಸ್ ಮಾಡ್ತೀನಿ. ಹೆಸರು ಬೇಳೆ ಮತ್ತು ಮೈಸೂರು ಬೇಳೆ ಮತ್ತು ನಾರ್ಮಲ್ ತೊಗರಿಬೇಳೆ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ 1 ಆನಿಯನ್ನ ಕಟ್ ಮಾಡಿಕೊಂಡು ಟೊಮೆಟೊ ಮತ್ತು ರೆಡ್ ಚಿಲ್ಲಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹಾಕಿ, ಅದ್ರ ಜೊತೆಗೆ ಲಿಟ್ಲು ಎಲ್ಲ ಸ್ಪೈಸಸ್ಸು ಮತ್ತು ಸಾಲ್ಟ್ನ ಆ್ಯಡ್ ಮಾಡಿ ನೆನೆಸಿರ್ತಕ್ಕಂಥ ಅಕ್ಕಿನ ಅದ್ರ ಜೊತೆ ಸೇರಿಸ್ಕೊಳ್ಳಿ. ಯೂಶ್ವಲಿ ದಾಲ್ ಕಿಚಡಿಗೆ ಯಾವಾಗಲೂ ನೀರು ಸ್ವಲ್ಪ ಜಾಸ್ತಿ ಹಾಕಿ, ಯೂಶ್ವಲಿ ನೀವು 1:2 ರೇಷಿಯೋ ಹಾಕ್ತಿದ್ರೆ ಇಲ್ಲಿ 1 ಕಪ್ಪಿಗೆ 3 ಕಪ್ಪಷ್ಟು ನೀರು ಹಾಕಿ, ಸೊ ದಟ್ ಅದು ವಾಟರ್ ಕನ್ಸಿಸ್ಟೆನ್ಸಿಲಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಸೋಮವಾರ ಆಗಿರೋದ್ರಿಂದ ಇವತ್ತು ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಎಲ್ಲ ಮಾಡಬೇಕು ಸಂಜೆ. ಅದರಿಂದ ಫಟಾಫಟ್ ಅಂತ ನಾವು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಯಾಕಂದರೆ ಇನ್ ಬಿಟ್ವೀನ್ ಕೆಲಸದಲ್ಲಿ ನಮಗೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಸಿಗೋಲ್ಲ, ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಇದ್ದರೆ. ಅದ್ರ ಜೊತೆಗೆ ನಾನು ಕೂಡ ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿದೆ. ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಮಂಡೇಸು ಯೂಶ್ವಲಿಗಿಂತ. ಮಂಡೇ ಆ್ಯಂಡ್ ಫ್ರೈಡೇಸ್ ಆರ್ ಒಂಥರ ಬ್ಯುಸಿ ಡೇಸ್ ಅಂತ ಹೇಳ್ಬೋದು. ಗೈಸ್, ಇವತ್ತಂತೂ ವೆದರ್ ತುಂಬಾ ಚೆನ್ನಾಗಿದೆ. ಮಳೆ ಬರೋ ಥರ ಇದೆ, ಆದರೆ ಮಳೆ ಬರ್ತಾ ಇಲ್ಲ. ಹಾಂ ನಿತಿನ್, ಏನು ಮಾಡ್ತಿದ್ದೀರಾ? ಕಾಕ್ನ ಸರಿಗೆ ಮಾಡ್ತಾ ಇದ್ದೀನಿ. ಏನಾಗೈತೆ ಕಾಕು ಕಾರ್ಕು ಎರಡು ಸಪ್ರೇಟ್ ಆಗ್ಬಿಟ್ಟಿದೆ. ಹೆಂಗಾಯ್ತದು? ಇದು ಯಾರೊಬ್ರು ನೆನೆ ಶಟಲ್ ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ ಸೋತೋಗ್ತಿದ್ರು ಅವರು. ಸೊ ಸೋತಾಗ್ತಿದ್ದೇನೆ ಅಂತ ಕೋಪಕ್ಕೆ ಹೊಡೆದ್ರು ಜೋರಾಗಿ, ಎರಡು ಸಪ್ರೇಟ್ ಆಗೋಯ್ತು. ಯಾರೋ ಒಬ್ರು ಇದಾರೆ ಮನೇಲಿ ಮಾಡ್ತಾರಂತ ಕೆಲಸಗಳನ್ನ. ಇವಾಗ ಕಾಕ್ ಬೇರೆ. ಏನಕ್ಕೆ ಥ್ರೆಡ್ ಹಾಕಿರೋದಲ್ಲಿ? ಇದರಲ್ಲಿ ಗ್ಯಾಪ್ ಇದೆ, ಸಿಕ್ಕಾಪಟ್ಟೆ ಗ್ಯಾಪು. ಆ ಗ್ಯಾಪ್ನ ನಾವು ಕವರ್ ಮಾಡಿದ್ರೆ
ಕ್ಲಾರಿಟಿ ಕೂತ್ಕೊಳ್ಳುತ್ತೆ, ಸೊ ದಟ್ ಇದು ಆಚೆ ಬರಲ್ಲ ಅವಾಗ. ಸೊ ಅದಕ್ಕೋಸ್ಕರ ಈ ಥ್ರೆಡ್ ತುಂಬಾ ಸಲ ಬರ್ತಿದೆ ಅಲ್ವಾ ಅದು ಹೊಡೆದಾಗೆಲ್ಲ? ಹೌದು, ಇವಾಗ ಕ್ಲಾರಿಟಿ ಅದನ್ನ ಹಾಕಿದ್ರೆ ಈಗ ನೀಟಾಗಿ ಅದು ಒಳಗಡೆ fit ಆಗ್ಬೇಕು, ಗ್ಯಾಪ್ ಬರಬಾರ್ದಲ್ಲ. ಅವಾಗ ಏನಾಗುತ್ತೆ ಅದು ಆಚೆ ಬರಲ್ಲ. ಸೊ ಈ ಗ್ಯಾಪ್ ಇತ್ತಲ್ಲ, ಈ ಗ್ಯಾಪ್ ನ ಕವರ್ ಸರಿ, 3ನೇ ಸಲ ಆಚೆ ಬಂದಿರೋದು. ಇವತ್ತು ಟೆಸ್ಟ್ ಮಾಡಿ ಇವತ್ತೇನ ಇದು ನೀಟಾಗಿ ಹಾಕಿದ್ರೆ ಇದು ಬರಬಾರ್ದು. ಓಕೆ, ನಾನು ಇವತ್ತು ಆಡ್ ನೋಡೋಣ. ಇವತ್ತು ಅದು ಬಂದಿಲ್ಲ ಅಂದ್ರೆ ಲೆಟ್ಸ್ ಸಿ. ಎಷ್ಟೇ ಹೆಂಗೆ ಹೊಡೆದ್ರು ಬರಬಾರ್ದು. ಹೌದು, ಬರಲ್ಲ. ಚಾಲೆಂಜ್ ನೋಡೋಣ. ಚಾಲೆಂಜ್ ನಾಳೆ ಹೇಳ್ತೀನಿ ಗೈಸ್, ಕಾಕ್ ಆಚೆ ಬಂತ, ಕಾರ್ಕು ಕಾಕು ಇಲ್ಲ ಇದೆಯಾ ಅದ್ರೊಳಗಡೆ ಅಂತ ನಾಳೆ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ನಾಳೆ ಗೊತ್ತಾಗುತ್ತೆ ಖಂಡಿತ. ಎಸ್ ಗೈಸ್, ಇವತ್ತು ಮಂಡೇ ಆಗಿದ್ರಿಂದ ಕ್ವಿಕ್ ಆಗಿ ಈವ್ನಿಂಗು ಪೂಜೆನ ಮುಗಿಸಿ ನಾನು ಸ್ವೀಟ್ ಪೊಟೇಟೋನ ಚೆನ್ನಾಗಿ ತೊಳೆದು ಬಾಯ್ಲ್ ಮಾಡೋಕ್ಕೆ ಅಂತ ಇಟ್ಕೊಂಡೆ ನೈಟ್ ಡಿನ್ನರ್ಗೋಸ್ಕರ. ಮತ್ತು ಹಾಗೆ ನಾವು ಲಾಸ್ಟ್ ಸಂಡೇ ಫಂಕ್ಷನ್ಗೆ ಹೋಗಿರೋದ್ರಿಂದ ಏನೂ ವೆಜಿಟೇಬಲ್ಸ್ನ ತೊಗೊಂಬರೋಕೆ ಆಗಿರಲಿಲ್ಲ. ಕ್ವಿಕ್ಕಾಗಿ ಸ್ಮಾರ್ಟ್ಗೆ ಹೋಗಿ ಒಂದಷ್ಟು ವೆಜಿಟೇಬಲ್ಸ್ನ ತೊಗೊಂಬರೋಣ ಅಂತ ಹೋದ್ವಿ. ಅನ್ಫಾರ್ಚುನೇಟ್ಲಿ ಯಾವ ವೆಜಿಟೇಬಲ್ಸ್ ಕೂಡ ಅಲ್ಲಿ ಫ್ರೆಶ್ ಆಗಿರಲಿಲ್ಲ ಮತ್ತು ಎಷ್ಟೊಂದು ವೆಜಿಟೇಬಲ್ಸ್ ಅವೈಲೇಬಲ್ ಕೂಡ ಇರಲಿಲ್ಲ. ಇದರಲ್ಲೇ ಒಂದಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದ್ವಿ, ಇನ್ಸ್ಟೆಂಟಾಗಿ ಯೂಸ್ ಮಾಡೋದಕ್ಕೆ ಅಂತ ಬೇಕಿತ್ತು. ನಂಗೆ ಸ್ವೀಟ್ ಪೊಟೇಟೋ ತುಂಬಾ ಇಷ್ಟ. ಅನ್ಫಾರ್ಚುನೇಟ್ಲಿ ಇಲ್ಲ, ಅದು ಕೂಡ ಹುಳು ಆಗಿತ್ತು, ತೊಗೊಳಕ್ಕಾಗಲಿಲ್ಲ. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಯಾವಾಗಲೇ ವೆಜಿಟೇಬಲ್ ತೊಗೋಬೇಕಾದ್ರೂ ರೆಗ್ಯುಲರಾಗಿ ಎಲ್ಲಿ ಜಾಸ್ತಿ ಸೋಲ್ಡ್ ಆಗುತ್ತೋ ವೆಜಿಟೇಬಲ್ಸು ಅಂಥ ಕಡೆ ತೊಗೊಳ್ಳಿ, ಫ್ರೆಶ್ ಆಗಿರುತ್ತೆ. ಅದರಿಂದ ಅದು ನಮ್ಮ ಹೆಲ್ತು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಇವಾಗ ನಾನು ನೈಟ್ ಡಿನ್ನರ್ಗೆ ಅಂತ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸೊ ಇವತ್ತೇನಾದರೂ ಹೆಲ್ದಿಯಾಗಿ, ಯೂಶ್ವಲಿ ನಾವು ಲೈಟಾಗಿರೋ ಫುಡ್ಡಿಗೆ ಹೋಗ್ತೀವಿ ನೈಟ್ ಟೈಮು. ಸೊ ಇವಾಗ ನಾನು ಸ್ವೀಟ್ ಪೊಟ್ಯಾಟೊ ಅಲ್ಲಿ ಚಪಾತಿ ಅಂತ ಹೇಳ್ಬೋದು, ಪರಾಟ ಅಂತ ಹೇಳ್ಬೋದು. ಲೈಕ್ ಬಿಕಾಸ್ ಪರಾಟ ಅಂತ ಹೇಳೋದಕ್ಕೆ ನಾನು ಇದನ್ನು ಸ್ಟಫ್ ಮಾಡಿ ಮಾಡ್ತಾ ಇಲ್ಲ. ನಾನು ಅದ್ರ ಜೊತೆನೇ ಹಿಟ್ಟಿನ ಜೊತೆನೇ ಮಿಕ್ಸ್ ಮಾಡಿಕೊಂಡು ಸ್ವೀಟ್ ಪೊಟ್ಯಾಟೊ ಪರಾಟ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಇವಾಗ ನಾನಿಲ್ಲಿ ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡಿ ಆಲ್ರೆಡಿ ಅದನ್ನ ಪೀಲ್ ಮಾಡಿ ಸ್ವೀಟ್ ಪೊಟ್ಯಾಟೋನ ತೆಗೆದು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಸಾಫ್ಟಾಗಿ ಮಾಡ್ಕೊಳ್ಳಿ, ಸೊ ದಟ್ ಗಂಟಿರಲ್ಲ. ಯಾಕೆಂದರೆ ನಾವು ಇದನ್ನ ಸ್ಟಫ್ ಮಾಡ್ತಿಲ್ಲ, ಜೊತೆಗೆ ಮಿಕ್ಸ್ ಮಾಡಿ ಮಾಡ್ತಿರೋದ್ರಿಂದ ತುಂಬ ಆದಷ್ಟು ಸಾಫ್ಟಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 1 ಸ್ಮಾಲ್ ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕೊರಿಯಾಂಡರ್, ಇದು ನೀವು ಬೇಕಾದರೆ ಆಪ್ಷನಲ್ಲಾಗಿ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಹಾಕಿಲ್ಲ ಅಂದ್ರೂ ಅದು ಚೆನ್ನಾಗೇ ಬರುತ್ತೆ ಟೇಸ್ಟು. ಇದರಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಲಿಟ್ಲ್ ಸಾಲ್ಟ್, ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಯೂಸ್ ಮಾಡ್ಕೊಬೋದು. ಇದಿವಾಗ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನು ಮಾಡ್ತೀನಿ, ಇವಾಗ ನಾನು ಮೊದಲು ಸ್ವಲ್ಪ ಗೋಧಿ ಹಿಟ್ಟು ಫಸ್ಟ್ ಇದನ್ನು ಹಾಕೊಂಡ್ಬಿಡಿ. ಸ್ಪೈಸು ಮತ್ತು ಸಾಲ್ಟ್ಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಇದ್ರ ಜೊತೆಗೆ ಇವಾಗ ಸ್ವಲ್ಪನೇ ಗೋಧಿ ಹಿಟ್ಟನ್ನ ಸೇರಿಸ್ತಾ ಹೋಗಿ. ಯಾಕಂತ ಹೇಳಿದ್ರೆ ಯಾರಿಗೆಲ್ಲ ಗ್ಲುಟೆನ್ ಬಂದು ಆಗಿರಲ್ಲ, ಗ್ಲುಟೆನ್ ಆಗಲ್ಲ ಅಂತ ಆಗುತ್ತೆ. ಕೆಲವ್ರಿಗೆ ಗಟ್ ಇಶ್ಯೂಸ್ ಆದಾಗ ಗ್ಲುಟೆನ್ ಫ್ರೀ ಫುಡ್ನ ನಾವು ತಿನ್ಬೇಕಾಗತ್ತೆ. ಚಪಾತಿಲಿ ತುಂಬಾನೇ ಗ್ಲುಟೆನ್ ಇರುತ್ತೆ. ಸೊ ಕೆಲವ್ರಿಗೆ ಸ್ಟೊಮಕ್ ಇಶ್ಯೂಸ್ ಆಗ್ಬೋದು, ಹೊಟ್ಟೆನೋ ಆ ಥರ ಶುರು ಆಗ್ಬಿಡುತ್ತೆ. ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಥರ ಸ್ವೀಟ್ ಪೊಟ್ಯಾಟೊ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ವೆರಿ ಲಿಟ್ಲು ಅಮೌಂಟಲ್ಲಿ ನೀವು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಏನು ಹೇಳ್ತಾರೆ ಚಪಾತಿನ ಮಾಡ್ಕೊಬೋದು. ಐ ಮೀನ್ ಪರಾಟ, ಚಪಾತಿ ಏನು ಹೇಳ್ತೀರ ಅದನ್ನು ನೀವು ಮಾಡ್ಕೊಬೋದು. ಸೊ ಸ್ವಲ್ಪನೇ ಸೇರಿಸ್ಕೊಳ್ಳಿ. ನಾನು 1 ಬೌಲಷ್ಟು ತೊಗೊಂಡಿದ್ದೆ, ಬಟ್ ಫುಲ್ 1 ಬೌಲಷ್ಟು ನಾನು ಹಾಕ್ತಿಲ್ಲ, ಇದಕ್ಕೆ ಸ್ವಲ್ಪನೇ ಹಾಕಿ ಮಾಡ್ತಿದ್ದೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಕೊರಿಯಾಂಡರ್ ಹಾಕ್ಕೊಳ್ಳಿ, ಎಷ್ಟು ಬೇಕು. ನಾನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನೀಟಾಗಿ ಹೊಂದ್ಕೊಡುತ್ತೆ. ಗೈಸ್ ನೋಡಿ, ಇದು ಇವಾಗ ಈ ಥರ ರೌಂಡ್ ಆಗಿದೆ, ಸೊ ಸಾಫ್ಟಾಗೂ ಆಗಿದೆ. ಬೇಕು ಅಂದರೆ ನೀವು ಸ್ವಲ್ಪ ಆಯಿಲ್ನ ಇದಕ್ಕೆ ಆ್ಯಡ್ ಮಾಡಿ, ಅಂದರೆ ಸ್ವಲ್ಪ ಮೇಲ್ ಹಾಕ್ಕೊಂಡು ಇಟ್ಕೊಬೋದು, ಸೊ ಸಾಫ್ಟಾಗಿ ಆಗುತ್ತೆ. ನಾನು ಗೋಧಿ ಹಿಟ್ಟು ಯೂಸ್ ಮಾಡಿರೋದು ಸ್ವಲ್ಪನೇ, ಬಿಕಾಸ್ ಅದಕ್ಕೆ ಮೊದಲೇ ಹೇಳ್ದಂಗೆ ನಾನು ಗ್ಲುಟೆನ್ ಫ್ರೀ ಫುಡ್ ತಿನ್ನಬೇಕು ಅನ್ನೋರು, ಪರಾಠ ತಿನ್ನಬೇಕು ಅಂದರೆ ಈ ಥರ ಲಿಟ್ಲು ಕ್ವಾಂಟಿಟಿಲಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನೀವು ಮಾಡ್ಕೊಬಹುದು. ಈ ಥರ ಕಲಸಿಟ್ಟಿದ್ದೇನೆ. ಇವಾಗ ಇದನ್ನ ಲಟ್ಟಿಸಿ ಬೇಯಿಸೋಣ. ಇವಾಗ ಇಲ್ಲಿ ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಿಟ್ಟು ಈ ಥರ ಸಾಫ್ಟ್ ಆಗಿದೆ ನೋಡಿ. ಇವಾಗ ಇದನ್ನ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಈ ಥರ ಬಂದಿದೆ ಗೈಸ್. ಇವಾಗ ತಟ್ಟಾದ್ಮೇಲೆ ನಾನು ನಾರ್ಮಲ್ ಸೈಜಲ್ಲೇ ಮಾಡ್ಕೊತೀನಿ, ಯಾವಾಗಲೂ ತುಂಬ ಏನು ದೊಡ್ಡದಾಗಿ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ಇದನ್ನ ಎರಡೂ ಕಡೆ ನಾವು ಬೇಯಿಸಿ ಆಮೇಲೆ ಇದನ್ನ ನೋಡೋಣ ಯಾವ ಥರ ಬರುತ್ತೆ ಅಂತ. ಫೈನಲಿ ಈ ಥರ ಬಂದಿದೆ, ತುಂಬ ಸಾಫ್ಟ್ ಆಗಿದೆ ಇದು ಮುಟ್ಟೋದಕ್ಕೆ ಕೂಡ. ಇದ್ರ ಜೊತೆಗೆ ನೀವು ಬಟರ್ ವಿತ್ ಏನಾದರೂ ಖಾರ ಟ್ರೈ ಮಾಡ್ಬೋದು, ಅಥವಾ ಬಟರ್ ಇಸ್ ದ ಬೆಸ್ಟ್ ಟೇಸ್ಟ್ ಅಂತ ಹೇಳ್ತೀನಿ. ನಾವು ಯೂಶ್ವಲಿ ಬಟರ್ ಜೊತೆ ಒಂದು ರೆಡ್ ಚಟ್ನಿ ಕೊಟ್ಟಿದ್ದಾರೆ, ಐ ಮೀನ್ ಪೌಡರ್. ಅದು ನನ್ನೊಂದು ಉತ್ತರ ಕರ್ನಾಟಕ ಫ್ರೆಂಡ್ ಕೊಟ್ಟಿರೋದು, ಅದನ್ನು ಟ್ರೈ ಮಾಡ್ತೀವಿ ನಾವು ಯೂಶ್ವಲಿ. ಅದು ಎಲ್ಲ ಪರಾಠಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಗೈಸ್, ಬಟರ್ಗೆ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ.
ಐ ಮೀನ್ ಅದು ಚಟ್ನಿ ಪೌಡರ್ ಕೊಟ್ಟಿದ್ರಲ್ಲ ಅದನ್ನು, ಅದು ಚೆನ್ನಾಗಿರುತ್ತೆ ಇದ್ರ ಜೊತೆ. ಸೊ ಇವಾಗ ಇದನ್ನು ನಿತಿನ್ ಕೊಟ್ಟು ಹೇಗಿದೆ ಅಂತ ಟೇಸ್ಟ್ ಕೇಳೋಣ ಬನ್ನಿ. ತೊಗೊಳ್ಳಿ ನಿತಿನ್. ಹೇಗಿದೆ? ಅದು ಆಕ್ಚುಲಿ ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮಾಡಿರೋದು, ಗ್ಲುಟೆನ್ ಫ್ರೀ ಆಗಲಿ ಅಂತ. ಇವಾಗ ಎಷ್ಟೊಂದು ಜನಕ್ಕೆ ಗ್ಲುಟೆನ್ ಆಗ್ತಿರಲ್ವಲ್ಲ, ಅವ್ರಿಗೆಲ್ಲ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಪರಾಠ ಥರ ತಿನ್ಬೋದು. ಗೈಸ್, ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನೀವು ಕೂಡ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಟು ಲಿವಿಂಗ್ ವಿತ್ ಅನು. ಥ್ಯಾಂಕ್ ಯು.